HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಬಿಡಿಸಿಸಿ ಬ್ಯಾಂಕಿನ ಉಪ ಅಧ್ಯಕ್ಷರು ಹಾಗೂ ಹೊಸಕೋಟೆ SFCS ಬ್ಯಾಂಕಿನ ಅಧ್ಯಕ್ಷರಾದ ಪೂಜೇನ ಅಗ್ರಹಾರ ಕೆ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಸೀರೆ, ಪುರುಷರಿಗೆ ಕಂಬಳಿ ಸೇರಿದಂತೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿದ್ದು, ಅನೇಕ ಮುಖಂಡರು ಕೃಷ್ಣಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಹೌದು, ಹೊಸಕೋಟೆ ತಾಲೂಕಿನ ಪೂಜೇನ ಅಗ್ರಹಾರ ಗ್ರಾಮದ ತಮ್ಮ ನಿವಾಸದಲ್ಲಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಸರಳವಾಗಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಅವರು ಮಹಿಳೆಯರಿಗೆ ಸೀರೆ, ಪುರುಷರಿಗೆ ಕಂಬಳಿಗಳನ್ನು ವಿತರಣೆ ಮಾಡಿ ಗ್ರಾಮಸ್ಥರಿಗೆ ಅನ್ನದಾಸೋಹವನ್ನ ಏರ್ಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಸ್ನೇಹಿತರು, ಅಭಿಮಾನಿಗಳು, ಹೋಬಳಿ ಮುಖಂಡರು ಕೃಷ್ಣಮೂರ್ತಿ ಅವರಿಗೆ ಶಾಲು ಹಾರ ಹಾಕಿ ಹುಟ್ಟುಹಬ್ಬದ ಶುಭ ಕೋರಿ ಅಭಿನಂದಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಕೃಷ್ಣಮೂರ್ತಿ ಅವರು ಹೇಳಿದ್ದೇನು ಗೊತ್ತಾ? ನೀವೇ ಒಮ್ಮೆ ಕೇಳಿ. ಗ್ರಾಮದಲ್ಲಿ ಹುಟ್ಟು ಹಬ್ಬ ನಮ್ಮ ಮೊದಲಿನ ಏನೋ ಆಚರಣೆ ಮಾಡ್ತಾ ಇಲ್ಲ. ನಾವು ಬಚ್ಚೇಗೌಡರು ಹುಟ್ಟಿದ ಹಬ್ಬ ನೋಡಿದ್ರಿ, ನಮ್ಮ ಶರತ್ ಬಚ್ಚೇಗೌಡರು ಬಂದಮೇಲೆ 2 ಹುಟ್ಟಿದ ಹಬ್ಬ ನೋಡಿದ್ರಿ. ಈಗ ಏನಾಗಿದೆ ಅಂತಂದರೆ ಡೇಟ್ ಬರೋಷ್ಟೊತ್ತಿಗೆ ಮೊಬೈಲಲ್ಲಿ ನಮ್ಮ ಗ್ರಾಮಸ್ಥರು ಇಲ್ಲ, ನೀವು ಇಲ್ಲಿಂದ ಬಚ್ಚೇಗೌಡರ ಆಶೀರ್ವಾದದಿಂದ ಅಲ್ಲಿ ಗಂಟೆ ಬೆಳೆದಿದ್ರಿ ಶರತ್ ಬಚ್ಚೇಗೌಡ್ರಿಗೆ, ನಮ್ಮ ಗ್ರಾಮಸ್ಥರು ಇವತ್ತು ಬರಲೇಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು. ಇಲ್ಲ ಬೇಡ, ಹಿಂದಿನಿಂದ ಮಾಡಿರಲ್ಲ, ದೊಡ್ಡವ್ರಿಗೆ ಮಾಡ್ತಾಯಿದ್ರಿ, ಅವ್ರ ಜೊತೆಯಲ್ಲಿರೋಣ ಅಂತ ಅನ್ನೋದನ್ನು ಇಲ್ಲ, ಇವತ್ತು ನಾವು ಇಟ್ಕೊಂಬಿಟ್ಟಿದ್ದೀರಿ ಅಂತ ಅವರು ಏನು ಮನಸ್ಪೂರ್ವಕವಾಗಿ ಇವತ್ತು ನಮ್ಮ ಏನು ಗ್ರಾಮಸ್ಥರು ಒಂದು 1500 ಜನ ಇರೋಂಥ ಕುಟುಂಬಗಳು ಇವತ್ತು ಅವ್ರ ಪಾಡಕ್ಕೆ ಅವರೇ ಹೆಣ್ಮಕ್ಳಿಗೊಂದು ಸೀರೆ ಕೊಡೋದಿರ್ಬೋದು, ಒಂದು ತಿಂಡಿ ಕೊಡೋದಿರ್ಬೋದು, ಒಂದು ಬೆಡ್ಶೀಟ್ ಕೊಡೋವಂಥದ್ದು ಕಾರ್ಯಕ್ರಮದಲ್ಲಿ ಇಲ್ಲ, ಇವತ್ತು ದೊಡ್ಡ ಪ್ರೋಗ್ರಾಮ್ ಇಟ್ಕೊಂಬಿಟ್ಟಿದ್ರಿ. ಗ್ರಾಮಕ್ಕೆ ಮಾತ್ರ ಇಟ್ಕೊಂಡಿದ್ರಿ, ನಾವು ತಾಲೂಕು ಹೋಬಳಿ ಇಟ್ಕೊಂಡಿಲ್ಲ. ನಮ್ಮ ಪಕ್ಕದ ಪಂಚಾಯತಿ ಮಟ್ಟಕ್ಕೆ ಒಂದು 4 ಜನ ಕರೆದು ನೀವು ಒಂದು ಆಚರಣೆ ಮಾಡ್ತಾಯಿದ್ರಿ, ಅದರಿಂದ ನೀವು ಬಂದು ಭಾಗವಹಿಸಿ ಅಂತಂದರು. ಇವತ್ತು ನಮ್ಮ ಗ್ರಾಮದಲ್ಲಿ ನೋಡಿದ್ರೆ ಒಂದು ಹಬ್ಬದ ವಾತಾವರಣ ಥರ ಲೈಟ್ ಎಲ್ಲ ವಿಜೃಂಭಣೆಯಾಗಿ ಬಿಟ್ಟು ಇವತ್ತು ನಮ್ಮನ್ನು ಕೇಕ್ ಕಟ್ ಮಾಡಿಸಿ, ಅದ್ರ ಜೊತೆಯಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಒಂದು 15 ವರ್ಷದಿಂದ ತೊಡಗಿಸ್ಕೊಂಡಾಗ, ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದಾಗ, ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿ ಆದಾಗ ನಮ್ಮ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದಲ್ಲಿ ನಾವು ಬಚ್ಚೇಗೌಡರ ಆಶೀರ್ವಾದದಿಂದ ಈಗೇನೋ ಅವರು ಇವತ್ತು ಬೆಳಗ್ಗೆ 11 ಗಂಟೆಯಲ್ಲಿ ಶುಭ ಕೋರಿ, ಇವತ್ತು ನಮ್ಮ ಶಾಸಕರು ಶುಭ ಕೋರಿ, ನಾವು ಈ ಗ್ರಾಮದಲ್ಲಿ ನಮ್ಮ ಇಡೀ ನಮ್ಮ 1500 ಕುಟುಂಬ ಇರೋಂಥ 1000 ಕುಟುಂಬ ಇರೋಂಥ ಗ್ರಾಮಸ್ಥರು ಬಂದು ಇವತ್ತು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿ ಇದು ಮಾಡಿದ್ದಾರೆ. ನಾವು ನಮ್ಮ ಊರಿನ ಗ್ರಾಮಸ್ಥರಿಗೂ ಶುಭ ಕೋರಿ, ನಮ್ಮ ಹುಟ್ಟಿದ ಹಬ್ಬದಕ್ಕೆ ಅವರು ಶುಭ ನಮ್ಮನ್ನು ಕೋರಿದ್ದಾರೆ. ನಾವು ಅವ್ರಿಗೆ 100 ಬಾರಿ ಅಭಿನಂದನೆಯನ್ನು ಸಲ್ಲಿಸಿ ಆ ಕಾರ್ಯಕ್ರಮನ ಇವತ್ತು ಅಷ್ಟು ಮುಕ್ತಾಯ ಮಾಡಿದ್ರಿ. ಅಷ್ಟೇ. ನಾವು ಏನು ಕುಟುಂಬ, ನಮ್ಮ ಬೆಳಗನಹಳ್ಳಿ ಕುಟುಂಬನೇ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಆದಾಗ ಗ್ರಾಮಸ್ಥರು, ಸಹಕಾರ ಸಂಘದಲ್ಲಿ ಆದಾಗ ಬಚ್ಚೇಗೌಡರೆ ಕಾರ್ಮಿಕ ಮಂತ್ರಿ ಆಗಿದ್ದಾಗ ಗುರುಸಿ, ಇಲ್ಲ ನೀನು ಈ ಭಾಗದಲ್ಲಿ ಬಂದು ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದಲ್ಲಿ ತೊಡಗಿಸ್ಕೊಬೇಕು ಅಂದಾಗ ಮೊದಲನೇ ಬಾರಿನೇ ಅವಕಾಶ ಮಾಡಿಕೊಟ್ರು. ಅದು ಉನ್ನತ ಮಟ್ಟ ಬಚ್ಚೇಗೌಡರು ಯಾವಾಗ ಕೊಟ್ಟರು ನಮ್ಗೆ ಉನ್ನತ ಮಟ್ಟವಾಗಿ ನಾವು ಬೆಳೆಸ್ಕೊಂಡು ಹೋಗೋಂಥ ರೀತಿ ಇವತ್ತು 2025ರಲ್ಲಿ 1.25 ಕೋಟಿ ಲಾಭ ತಂದು ಏನು ನಮ್ಮ ಸಹಕಾರ ರೈತರ ಕೃಷಿ ಚಟುವಟಿಕೆಗಳಿರ್ಬೋದು, ಅವ್ರ ಕಷ್ಟ ಸುಖಗಳಾಗಂಥ ಚಿನ್ನಾಭರಣ ಸಾಲ ಇರ್ಬೋದು, ಮಾಡಿಕೆ ಲೋನ್ ಇರ್ಬೋದು, ಇವತ್ತು 98% ಅಂದರೆ ನಮ್ಮ ರಾಜ್ಯ ಇದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ 4 ತಾಲೂಕಲ್ಲಿ ನನಗೆ ನಾವು DCC ಬ್ಯಾಂಕ್ ಉಪಾಧ್ಯಕ್ಷರಾಗಿ ಅದರಲ್ಲಿ ಇದ್ದಾಗೂ ಇವತ್ತು ನಮ್ಮದು ಇವತ್ತು ಉನ್ನತ ಮಟ್ಟದಾಗಿದೆ ಅಂತ ಎ ಗ್ರೇಡ್ ಅಂತ ಅಪೆಕ್ಸ್ ಬ್ಯಾಂಕಿನ ಒಂದು ಪ್ರಶಸ್ತಿನೇ ಕೊಟ್ಟಿದ್ದಾರೆ. ನಾವು ಇದಕ್ಕೆಲ್ಲ ಕಾರಣ ಏನಂತಂದರೆ ರಾಜಕಾರಣಿಯಾಗಿ ಬಚ್ಚೇಗೌಡರು ಅನುಗುಣವಾಗಿ ಅವ್ರು ಹೇಳೋರು ಭಾಳ ಇದರಲ್ಲಿ ಸದೃಢವಾಗಿ ನಾವು ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕಾದ್ರೂ ಬಚ್ಚೇಗೌಡರ ಕಾರಣ, ಇಲ್ಲ ಈ ಭಾಗದಲ್ಲಿ ನಿಂತ್ಕ ಜಿಲ್ಲಾ ಪಂಚಾಯತಿ ಕೆಲಸನೂ ಮಾಡಿ ಅಂತಂದರು. ಜೊತೆಯಲ್ಲಿ ರೇಷ್ಮೆ ಬೆಳೆಗಾರರ ಸಹಕಾರ ಪಾರ್ಟಿನೂ ಅದೇ, ಅದ್ರ ಜೊತೆಯಲ್ಲಿ DCC ಬ್ಯಾಂಕು ಅದೇ, ಅದ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಅದೇ. ಎಲ್ಲ ಆಶೀರ್ವಾದ ನಮ್ಮ ಗ್ರಾಮಸ್ಥರು ಆಯ್ಕೆ ಮಾಡಿ ಕಳಿಸೋರು. ಅದ್ರ ಜೊತೆಯಲ್ಲಿ ಬಚ್ಚೇಗೌಡರು ಮತ್ತು ಅವ್ರ ಮಗ ಈಗ ಬಂದು 2 ಬಾರಿ ಶಾಸಕರಾಗಿ ಅವ್ರ ಜೊತೆಯಲ್ಲೂ ಒಬ್ಬರು ಲೀಡರಾಗಿ ನಾವು ನಾಯಕರಾಗಿ ಕೆಲಸ ಮಾಡ್ಕೊಂಡು ಅವ್ರು ಹೇಳಿದ್ರನ್ನ ನಮ್ಮ ರೈತರಿಗೆ ಬರೋಂಥ ಪರವಾಗಿರೋಂಥ ಸಹಕಾರಿ ಕೆಲಸ ಸರ್ಕಾರಿಯಿಂದ ಬರೋಂಥ ನಮ್ಮ ಶಾಸಕರು ಕೊಟ್ಟಿರೋದು. ಅದ್ರ ಜೊತೆಯಲ್ಲಿ ನಾವು ಏನು ಕೊಳ್ಳೂರು ಗ್ರಾಮದಿಂದ ನಾವು ಇವತ್ತು ನಮ್ಮ ಕಸ್ಬಾ ಗ್ರಾಮ ಹತ್ತು ಕಡೆ ಲಕ್ಕನಹಳ್ಳಿ ಗ್ರಾಮ ಗಂಟ ಎಲ್ಲ ಕೆಲಸ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಹೋಗ್ತಾ ಇರೋಂಥ ಕೆಲಸ ಮಾಡ್ತೀವಿ. 4ನೇ ಬಾರಿ ಅಂತಂದರೆ ಇವತ್ತು ಏನು ನಮ್ಮ ಸಹಕಾರಿ ಬ್ಯಾಂಕು ಉನ್ನತ ಮಟ್ಟ ಹೋದಾಗ ಯಾವುದೋ ಹಣ ದುರುಪಯೋಗ ಆಗದಿದ್ದಾಗ ನಮ್ಮ ಚಿನ್ನ ಇಟ್ಟು ಏನು ಇವತ್ತು ಸೇಟುಗಳು ಬಂದು ಸುಮಾರು ಲೂಟಿ ಹೊಡ್ಕೊಂಡು ಹೋಗ್ತಾಯಿದ್ರು ಒಂದು 30 ವರ್ಷದಿಂದ.
ನಾವೆಲ್ಲ ಇವತ್ತು 85 ಪೈಸೆ ಪ್ರಕಾರವಾಗಿ ಅವ್ರಿಗೆ 1 ವರ್ಷದಲ್ಲಿ ರಿನ್ಯೂವಲ್ ಮುತ್ತೂಟ ಫೈನಾನ್ಸು ಅವ್ರು ಚಿನ್ನ ಯಾವುದು ಇಟ್ಕೊಂಡ್ರೆ ಮುತ್ತೂಟ ಫೈನಾನ್ಸ್ ಇರ್ಬೋದು, ಪ್ರೈವೇಟಲ್ಲಿ ಇಟ್ಕೊಂಡ್ರೆ ಪಾಪ ಯಾರು ರೈತರು ಮನೆಗೆ ತಗೊಂಬರ್ತಾಯಿಲ್ಲ. ಇವತ್ತು 1 ವರ್ಷ ಆಗ್ಬೋದು 2 ವರ್ಷ ಇವತ್ತು ಮತ್ತೆ ಆ ಹೆಣ್ಮಕ್ಳು ಹಾಕ್ಕೊಳ್ಳೋಂಥ ಮಟ್ಟಕ್ಕೆ ನಾವು ಆ ಸಹಕಾರ ಸಂಘದಲ್ಲಿ ನಮ್ಮನ್ನು ನಂಬಿ ಆ ಠೇವಣಿ ಇಟ್ಟಿರೋದಕ್ಕೂ ನಾವು ಆ ರೈತರಿಗೆ ಇವತ್ತು ಯಾರೇ ಬರಲಿ ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಸಾಯಂಕಾಲ 7 ಗಂಟೆವರೆಗೂ ಚಿನ್ನ ಕೊಡೋಂಥದ್ದು. ಇವತ್ತು 1 ಲಕ್ಷ ರೂಪಾಯಿ ಅವ್ರೇನು ಕೃಷಿ ಚಟುವಟಿಕೆಗಳಿಗೆ 2 ಲಕ್ಷ ರೂಪಾಯಿ ಲೋನು 1 ಲಕ್ಷ ರೂಪಾಯಿ ತಗೊಂಡಿರ್ತಾರೋ ತಕ್ಷಣ 3% ಕಟ್ತಾ ಇದ್ದಿದ್ದು ನಾವು ಸಹ ಕಟ್ಟಿ ಎಲ್ಲ ಇವತ್ತು ಬೋರ್ವೆಲ್ಲು 1200 ಅಡಿ ರೈತರಿಗೆ ಕಷ್ಟ ಆದಾಗ ಅದನ್ನು 85 ಪೈಸೆ ಪ್ರಕಾರವಾಗಿ ಲೋನ್ ಕೊಟ್ಟಂಥದ್ದು. ಅದ್ರ ಜೊತೆಯಲ್ಲಿ ಬಂದಂಥದ್ದನ್ನು ಸುಮಾರು 60ರಿಂದ 70 ಕೋಟಿ ನಾವು ರೈತರಿಗೆ ಮಾಡ್ಕೇಜ್ ಲೋನ್ ಕೊಟ್ಟಂಥದ್ದು. ಇವತ್ತು ನಮ್ಮ ಭಾಗದಲ್ಲಿ DCC ಬ್ಯಾಂಕ್ ಬಚ್ಚೇಗೌಡರು ನಮ್ಮನ್ನು ಅಲ್ಲಿ ಕಳಿಸಿದಾಗ ಸುಮಾರು 9 ಬ್ರ್ಯಾಂಚಿಂದ 12 ಕೋಟಿ ಇದ್ದಂಥದ್ದು ಇವತ್ತು 32 ಕೋಟಿ 0% ತಂದಂಥ ಕೆಲಸನೂ ಮಾಡಿದ್ರಿ. ನಾವು ಯಾವುದೇ ಒಂದು ಕ್ಷೇತ್ರದಾಗ ಹೋಗಿದ್ದಾಗ ಪಂಚಾಯತಿನಾಗೂ ನಾವು ಎಲ್ಲಿನೂ ಬೆಳ್ಳು ತೋರಿಸ್ಕೊಂಡಿರೋಂಥ ಬಚ್ಚೇಗೌಡರು ಅಂತಂದರೆ ಒಂದು ನ್ಯಾರ. ಇವತ್ತು ನಾವು ಅದೇ ರೀತಿಯೇ ಮಾಗಡಿಯಲ್ಲಿ GT ದೇವೇಗೌಡರು ಬಂದಾಗ ಹೇಳ್ತೀವಿ ಶಿಸ್ತು ಬಂದು ಅಂತ. ನಾವು ಹೊಸಕೋಟೆಯಲ್ಲೇನೂ ಅವ್ರ ಜೊತೆಯಲ್ಲಿ ಶಿಸ್ತುಬದ್ಧವಾಗಿ ಕೆಲಸ ಮಾಡಿದಂಥದ್ದು. ಇವತ್ತು ಮಗನೂ ಇವತ್ತು USAನಲ್ಲಿ PhD ಮಾಡ್ಕೊಂಬಂದು ನಮ್ಮ ತಾಲೂಕಲ್ಲಿ ಭಾಳ ಉನ್ನತವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಯಲ್ಲಿನೂ ನಾವು ಸೇರ್ಕೊಂಡು ಅವ್ರಿಗೆ ಭುಜ ಬಲ ಕೊಟ್ಟು ನಮ್ಮ ಗ್ರಾಮ ಆಗ್ಬೋದು, ನಮ್ಮ ಇಡೀ 290 ಗ್ರಾಮದಲ್ಲಿ ಅವ್ರ ಸೇವೆ ಜೊತೆಯಲ್ಲಿ ನಿರಂತರವಾಗಿ ನಡೀಲಿ. ಅವರು ಇವತ್ತೆಲ್ಲರೂ ಶುಭ ಕೋರಿದ್ದಾರೆ. ನಮ್ಮ ಗ್ರಾಮಸ್ಥರಿಗೂ ಎಲ್ಲನೂ ಶುಭ ಕೋರಿ ಇವತ್ತೆಲ್ಲ ಇಲ್ಲಿ ಬಂದು ವಿಜೃಂಭಣೆ ಮಾಡಿರೋದಕ್ಕೂ ಮತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ತಂದೆಯವ್ರು ಕೆಲಸ ಮಾಡಿದಂಥದ್ದು. ಅದ್ರ ಜೊತೆಯಲ್ಲಿ ಮಾರಪ್ಪ ಮತ್ತು ಮುನ್ನಣ್ಣಪ್ಪ ಅವರೆಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥದ್ದು. ಜೊತೆಯಲ್ಲಿ ಗ್ರಾಮ ಪಂಚಾಯತಿನಾಗ ಕೆಲಸ ಮಾಡಿದಂಥ, ಜಿಲ್ಲಾ ಪಂಚಾಯತಿಯಾಗಿ ಕೆಲಸ ಮಾಡಿದಂಥ, ಯಾವುದರಲ್ಲಿನೂ ನಾವು ಎಲ್ಲಿನೂ ಒಂದು ನಿರಂತರವಾಗಿ ಕೆಲಸ ಮಾಡಿದಾಗ ಜನಗಳಿಂದ ಆಯ್ಕೆಯಾಗಿ ಜನಗಳಿಂದ ಸಹಕಾರಿ ಚಳುವಳಿ ಒಳಗಡೆ ಕೆಲಸ ಮಾಡಿದಾಗ ಭಾಳ ಸದೃಢವಾಗಿ ಕೆಲಸ ಮಾಡ್ಕೊಂಬಂದಂಥ ಭಯದಿಂದ ಬಚ್ಚೇಗೌಡರ ಕುಟುಂಬ ಅಂದರೆ ನಾವೆಲ್ಲ ಒಂದು ಭಯ. ನಮ್ಮ ತಂದೆ ತಾಯಿ ಹೆಂಗೆ ಭಯ ಇರ್ತದೋ ಅವ್ರ ಕುಟುಂಬಕ್ಕೂ ನಾವು ಭಯದಿಂದ ಕೆಲಸ ಮಾಡ್ಕೊಂಡು ಅವ್ರ ಜೊತೆಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಇನ್ನು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಪೂಜೆನ ಅಗ್ರಹಾರ ಗ್ರಾಮದ ಯುವ ಮುಖಂಡ ಹಾಗೂ ಹಾಲು ಡೈರಿಯ ಕಾರ್ಯದರ್ಶಿ ಚಂದ್ರೇಗೌಡರು ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಊರಿನ ಮಣ್ಣಿನ ಮಗ, ನಮ್ಮ ಆತ್ಮೀಯ ಸ್ನೇಹಿತ, ನಿಮ್ಮೆಲ್ಲರ ಅಭಿಮಾನ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಉನ್ನತ ಸ್ಥಾನಗಳಿಗೆ ಈ ಗ್ರಾಮದಿಂದ ಬೆಳೆದಂತ ಶ್ರೀ ಕೃಷ್ಣಮೂರ್ತಿ ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಶುಭವನ್ನ ಕೋರುವ ಈ ಸಂದರ್ಭದಲ್ಲಿ ನಿಮ್ಮ ಪೂಜೆನಗರ ಗ್ರಾಮಕ್ಕೆ ನಮ್ಮ BDCC ಬ್ಯಾಂಕ್ ಉಪಾಧ್ಯಕ್ಷರು, ಸಹಕಾರಿ ಸಂಘದಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಸುಮಾರು ಒಂದು 25 ವರ್ಷದಿಂದ ನಿರಂತರವಾಗಿ ಸೇವೆ ಮಾಡಿದಂಥ ಕೃಷ್ಣಮೂರ್ತಿ ಅವರು ಹುಟ್ಟುಹಬ್ಬದ ಒಂದು ಈ ಸಮಾರಂಭಕ್ಕೆ ನಾವು ಆಗಮಿಸಿದ್ರಿ. ಅವ್ರಿಗೆ ಶುಭ ಕೋರಿದ್ರಿ. ಅವರ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಇನ್ನಷ್ಟು ಜನಸೇವೆ ಮಾಡೋ ಒಂದು ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ. ಅವರು ಅಧ್ಯಕ್ಷರಾಗಿ 4ನೇ ಬಾರಿ ಒಂದು ಪ್ರತಿಷ್ಠಿತವಾದ ಕಸಬಾ ಒಂದು ಸೊಸೈಟಿಯಲ್ಲಿ 4ನೇ ಬಾರಿ, ಇದೊಂದು ದಾಖಲೆ. ಅದು ಈ ತಾಲೂಕಿಗೆ ಗೊತ್ತಿರೋದೆ. ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಕಸಬಾ ಸೊಸೈಟಿ ಅಂದರೆ ಒಂದೇನೋ ವಿಶೇಷ, ಅಷ್ಟು ಹೆಸರು ಮಾಡಿದೆ. ಒಂದು ವಸೂಲಿಯಲ್ಲಿರ್ಬೋದು, ಹಣದ ವಹಿವಾಟು ಇರ್ಬೋದು, ರೈತರ ಸೇವೆ ಇರ್ಬೋದು, ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದವ್ರೆ. ಇವರಿಗೆ ಸರ್ಕಾರ ಒಂದು ಇವ್ರನ್ನ ಗುರುತಿಸಿ ಸಹಕಾರ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. BDCC ಬ್ಯಾಂಕ್ ಉಪಾಧ್ಯಕ್ಷರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಇವರಿಗೆ ಬಡವರ ಸೇವೆ ಮಾಡೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ.